ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿತರಣೆ ಮಾಡಿ ಮಾತನಾಡಿದರು. ದೌರ್ಜನ್ಯ ಪ್ರಕರಣದಡಿ ರಾಜೀವ್ ಗಾಂಧಿ ವಸತಿ ನಿಗಮದ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ ಅಡಿಯಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡಚಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 50ರಲ್ಲಿ ರಚಿಸಿರುವ ನಿವೇಶನಗಳನ್ನು ದೊಡ್ಡಬೀರ್ನಹಳ್ಳಿ ಗ್ರಾಮದ ಒಟ್ಟು 31 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಬಡವರು ನೆಮ್ಮದಿಯಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ಗ್ರೇಡ್ 2 ತಹಶೀಲ್ದಾರ್ ಪುನಿ ವೆಂಕಟಪ್ಪ, ರಾಜಸ್ವ ನಿರೀಕ್ಷಕರಾದ ರಾಜೇಶ್, ತಹಸೀಲ್ದಾರ್ ಗಿರೀಶ್, ಮುಖಂಡರಾದ ಎಸ್.ಟಿ. ಜಯಣ್ಣ, ತಿಪ್ಪೇಸ್ವಾಮಿ, ಗಿರಿಯಪ್ಪ, ಶಿವಲಿಂಗಪ್ಪ, ಮಾಲಿಂಗಪ್ಪ, ಮಂಜುನಾಥ್, ತಿಪ್ಪೇಸ್ವಾಮಿ ಹಾಗೂ ಇತರರು ಸಾರ್ವಜನಿಕರು ಫಲಾನುಭವಿಗಳು ಇದ್ದರು. ಭಾಗ್ಯಲಕ್ಷ್ಮಿ ಪ್ರಕಾಶ್, ಭಾಗ್ಯಲಕ್ಷ್ಮಿ ಪುಷ್ಪ ನಾವು ಬೇರೆ ಬೇರೆವೆಲ್ಲ ಕೊಟ್ಟಿದ್ದೀವಿ. ಆ ಲೋನ್ಗಳಿರ್ಬೋದು, ಬೇರೆ ಬೇರೆ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಾಜ್ಯ ಸರ್ಕಾರದಿಂದ ಏನು ಬರಬೇಕು ಅವೆಲ್ಲ ಕೊಟ್ಟಿದ್ವಿ. ಇದೊಂದು ನಿವೇಶನಗಳೊಂದು ಅವ್ರ ಮೊದಲಿಂದ ಬೇಡಿಕೆ ಇತ್ತು. ಅದನ್ನು ಕೂಡ ಈಗ ಏನು 31 ಜನ ಇದ್ದಾರೆ ಅವರಿಗೆ ಇವಾಗ ನಿವೇಶನಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಮತ್ತೆ ಇನ್ನೂ 2 ಕೋಟಿ ಅನುದಾನ ಈ CC ರೋಡ್ಗಳಿಗೆ ಇನ್ನೂ ಆ ಕಾಲೋನಿಗಳಿಗೆ ಬಂದಿದೆ. ಅದನ್ನು ಹೋಗಿ ಮುಂದೆ ಅದನ್ನು ಪ್ರಾರಂಭೋತ್ಸವವನ್ನು ಕೂಡ ಮಾಡ್ತೀವಿ. ಆ ದೇವಸ್ಥಾನಕ್ಕೆ ಇನ್ನೊಂದು 10 ಲಕ್ಷ ಒಂದು ಏನು ಸಮುದಾಯ ಭವನಕ್ಕೆ ದೇವಸ್ಥಾನಕ್ಕೆ ಅನುದಾನ ಬೇಕು. ಅದನ್ನು ಇವಾಗಲೇ ಕೊಟ್ಟಿದ್ದೀವಿ. ಅದನ್ನು ಪ್ರಾರಂಭ ಮಾಡ್ತೀವಿ. ಸರ್, ಎಷ್ಟು ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ? 31 ಫಲಾನುಭವಿಗಳು. ಅದು ಮಹಿಳಾ ಫಲಾನುಭವಿಗಳನ್ನ ಎಲ್ಲರೂ ಎಕ್ಸೆಪ್ಟ್ ಒಂದಲ್ಲ, ಒಬ್ಬರು ಸೀನಿಯರ್ ಸಿಟಿಜನ್ ಇದ್ದಾರಂತ, ಅವ್ರ ಮನೆಯವ್ರು ಇಲ್ಲ ಅಂತ ಅಮ್ಮ ಇಲ್ಲ, ಇವರು ಇದ್ದಾರಂತ 31 ಜನಗಳಿಗೆ ನಾವು ಇವತ್ತು ಹಕ್ಕುಪತ್ರ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಹೋರಾಟ ಮಾಡಿದ್ದೀವಿ. ಸಂತ್ರಸ್ತರು 16-17ರ ಸ್ಥಿತಿ ಕೇಸಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ. ನಿವೇಶನ ಹಕ್ಕುಪತ್ರ ಕೊಟ್ಟಿದ್ದಾರೆ MLA ಸಾಹೇಬರು ರಘುಮೂರ್ತಿ. ಅದನ್ನು ಮನೆ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ಲಿ ಅಂತ 31 ಜನ ಸರ್. ಹಾಂ ಸರ್, ಬಂದು ಮನೆ ಬೇಕು. ದೊಡ್ಡ ಮಾತಾಡ